ಜಿನ್ನಪ್ಪಣ್ಣ ಚೋಗ್ಲೆ ಅವರ 9ನೇ ಪುಣ್ಯಸ್ಮರಣೆ ನಿಮಿತ್ತ ರಕ್ತದಾನ ಶಿಬಿರ. ಮನುಷ್ಯ ಜೀವದಲ್ಲಿ ಎಲ್ಲ ದಾನಗಳಿಗಿಂತ ರಕ್ತದಾನ ಶ್ರೇಷ್ಠ ದಾನ. ಡಾಕ್ಟರ್ ಸುಧೀರ್ ಬೋಲೆ. ಮನುಷ್ಯನಿಗೆ ಬೇಕಾಗುವ ರಕ್ತವನ್ನು ಯಾವುದೇ ಕಾರ್ಖಾನೆಯಲ್ಲಿ ಉತ್ಪಾದಿಸಲು ಸಾಧ್ಯವಿಲ್ಲ. ಅದನ್ನು ಮಾರುಕಟ್ಟೆಯಿಂದ ಖರೀದಿಸಲು ಕೂಡ ಬರುವುದಿಲ್ಲ. ಇಲ್ಲಿಯವರೆಗೆ ರಕ್ತದ ಕೃತಕ ಉತ್ಪತ್ತಿ ಯಾರಿಂದಲೂ ಸಾಧ್ಯವಾಗಿಲ್ಲ. ರಕ್ತವನ್ನು ದಾನ ಮಾಡಿದಾಗ ಮಾತ್ರ ಅದು ಇತರರಿಗೆ ಉಪಯೋಗವಾಗಲಿದೆ. ಆದ್ದರಿಂದ ಪ್ರತಿಯೊಬ್ಬರೂ ರಕ್ತದಾನ ಮಾಡಬೇಕೆಂದು ಡಾಕ್ಟರ್ ಸುಧೀರ್ ಬೋಲೆ ತಿಳಿಸಿದ್ದಾರೆ. ಅವರು ಸೋಮವಾರ ದಿನಾಂಕ 17ರಂದು ಕಾಗವಾಡ ತಾಲೂಕಿನ ಶಿರಗುಪ್ಪಿ ಗ್ರಾಮದ ಶ್ರೀ ಜಿನ್ನಪ್ಪಣ್ಣ ಚೋಗ್ಲೆ ಲಾಲ್ ಬಹದ್ದೂರ್ ಸೌಹಾರ್ದ ಸಹಕಾರಿಯ ಸಂಸ್ಥಾಪಕರಾದ ದಿವಂಗತ ಜಿನ್ನಪ್ಪಣ್ಣ ಚೋಗ್ಲೆ ಅವರ 9ನೇ ಪುಣ್ಯಸ್ಮರಣೆ ನಿಮಿತ್ತ ಅತನಿ ಬ್ಲಡ್ ಬ್ಯಾಂಕ್ ಇವರ ಸಹಯೋಗದಲ್ಲಿ ಹಮ್ಮಿಕೊಂಡಿದ್ದ ರಕ್ತದಾನ ಶಿಬಿರವನ್ನು ಸಸಿಗೆ ನೀರೆರೆದು ಚಾಲನೆ ನೀಡಿ ಮಾತನಾಡುತ್ತಿದ್ದರು. ಈ ಮಂದಿ ಒಂದು ಗೋಕರ್ಣದಾಗ ಒಂದು ಇನ್ಸಿಡೆಂಟ್ ಆಗಿತ್ತು. ಒಂದು ಡೆಲಿವರಿ ಆಗಿದ ನಂತರ ಆಕೆಗೆ ಬ್ಲಡ್ ಬೇಕಾಗಿತ್ತು. ಒಂದು ಪೇಷಂಟ್ಗೆ 66 ಬಾಟ್ಲ್ ಬ್ಲಡ್ ಹಾಕಿದ್ರು ಆಕೆ ತಾಳಲಿಲ್ಲ. ಅಂತ ಪರಿಸ್ಥಿತಿ ಒಳಗೆ ಕಿಲೋವಷ್ಟು ಡೊನೇಷನ್ ಮಾಡಿದ್ರು ಕಡಿಮೆ ಇರ್ತದೆ. ಯಾಕಂದ್ರೆ ಬಹಳಷ್ಟು ಡಿಸೀಸಸ್ ಎಸ್ಪೆಷಲಿ ಡೆಂಗ್ಯೂ ಅಂತವಲ್ಲಿ ನಾವು ಒಂದು ಬಾಟಲ್ ಸಾಕಾಗೋಲ್ಲ. ಯಾಕಂದ್ರೆ ಪ್ರಾಕ್ಟೀಸ್ ಅಲ್ಲಿ ಮತ್ತು ವಾಯ್ಟ್ ಮಾಡಬೇಕಾಗ್ತದೆ, ಜಾಸ್ತಿ ಬ್ಲಡ್ ಆಗ್ತದೆ. ಆಮೇಲೆ ಇವತ್ತು ನಾವು ಎಲ್ಲರೂ ಕೂಡಿದೀವಿ. ಈ ಆಲ್ರೆಡಿ ಡಾಕ್ಟರ್ಸ್ ಎಲ್ಲ ಬಂದಾರ. ಅವ್ರ ಬಗ್ಗೆ ಅವರೆಲ್ಲ ಡಿಟೇಲ್ ಹೇಳ್ತಾರ. ಅವ್ರು ಶಾರ್ಟ್ ಆಗಿ ಸ್ವಲ್ಪ ಹೇಳ್ತೀನಿ. ಬ್ಲಡ್ ಡೊನೇಟ್ ಮಾಡ್ಬೇಕಾದ್ರೆ 18 ವರ್ಷ ಇರಬೇಕು. ಆಮೇಲೆ 60 ವರ್ಷದ ವಯಸ್ಸಿನ ವ್ಯಕ್ತಿ ಇರಬೇಕು. ಆಮೇಲೆ ಅವರ ವೇಟ್ 45ಗಿಂತ ಮ್ಯಾಗ್ ಇರಬೇಕು. ಆಮೇಲೆ 17 ಕಮ್ಮಿ 17 ವಾರಕ್ಕಿಂತ ಒಳಗೆ ಬ್ಲಡ್ ಕೊಡಬಾರ್ದು, ಅದರ ರಿಪೀಟ್ ಆಗಬಾರ್ದು. ಆಮೇಲೆ ಈ ಬ್ಲಡ್ ಕೊಟ್ಟ ನಂತರ ಇಮಿಡಿಯೇಟ್ ಅಥವಾ ಈಗ ಯಾರಾದ್ರೂ ಆಲ್ಕೋಹಾಲಿಕ್ ಇದ್ರೆ 2 ದಿವಸದಿಂದ ಮೊದಲ ಆಲ್ಕೋಹಾಲಿಕ್ ತೊಗೊಂಡಿರಬಾರ್ದು. ಕೊಟ್ಟ ನಂತರ ಅವ್ರು ಏನಾದ್ರು ಎಲ್ಲ ಕಿಡ್ನಿನೆಸ್ ಬಂತು ಅಥವಾ ಹೈಪೋಟೆನ್ಷನ್ ಆಯ್ತು ಅಂತಂದ್ರೆ ಇಮಿಡಿಯೇಟ್ ಏನಾದ್ರು ಸ್ವೀಟ್ ಲಿಕ್ವಿಡ್ಸ್ ಅಥವಾ ಇಂಥವೇನಾದ್ರು ಕೊಡಬೇಕು. ಆಮೇಲೆ ಈ ಬ್ಲಡ್ ಕೊಡೋದ್ರಿಂದ ಹಾನಿಕಾರಕ ಏನೂ ಇಲ್ಲ. ಯಾಕಂದ್ರೆ ಬ್ಲಡ್ ಕೊಡೋದ್ರಿಂದ ಪ್ರತಿ 3 ತಿಂಗಳಿಗೆ 6 ತಿಂಗಳಿಗೆ ಕೊಟ್ಟರೆ ನಾವು ಮತ್ತೆ ಬ್ಲಡ್ ರೆಡಿ ಆಗ್ತದೆ. ಯಾಕಂದ್ರೆ ನಮ್ದು RBC ಸೈಕಲ್ 120 ದಿವಸ ಅಷ್ಟೊಳಗೆ ಮತ್ತೆ ಹೊಸ ಬ್ಲಡ್ ಸೆಲ್ಸ್ ರೆಡಿ ಆಗ್ತಾವ, ಹೆಚ್ಚಿಗೆ ರೆಡಿ ಆಗ್ತಾವ. ಅದರಿಂದ ಬ್ಲಡ್ ಒಂದು ಉತ್ಸಾಹ ಇದು ಆಗ್ತದೆ. ಅಂದ್ರೆ ಮತ್ತೆ ಉಚ್ಚೇಜನೆ ಸಿಗ್ತದೆ. ಆಮೇಲೆ ಈಗ ಯಾರಾದ್ರೂ ಕೆಲವೊಂದು ಇವತ್ತು ಹೇಳೋದು ಇಂಪಾರ್ಟೆಂಟ್ ಏನಂದ್ರೆ ಯಾರಿಗಾದ್ರೂ ಶುಗರ್ ಇದೆ ಅಥವಾ ಏನಾದ್ರು BP ಇಂತ ಇದ್ದು ಅಂತಂದ್ರೆ ಡಿಸೀಸ್ ಅವ್ರಿಗೆ ಏನಾದ್ರು ಕಡಿಮೆ ಇತ್ತು ಅಥವಾ ಹೆಚ್ಚಿತ್ತು ಅಂತಂದ್ರೆ ಇಲ್ಲಿ ಅದನ್ನ ಸ್ವಲ್ಪ ಪ್ರಿಕಾಷನ್ ತಗೋಬೇಕು. ಒಮ್ಮೆ ಕಡಿಮೆ ಇತ್ತು ಹೆಚ್ಚಾಯ್ತು ಅಂತಂದ್ರೆ ಈ ಡೊನೇಷನ್ ಮಾಡೋದಕ್ಕ ಆಮೇಲೆ ಡೊನೇಷನ್ ಸಾಕಬಾರ್ದು. ಆಮೇಲೆ ಶುಗರ್ ಇತ್ತು ಅಂತಂದ್ರೆ ಅವ್ರಿಗೆ ಯಾವ್ದಾರ ಕಿಡ್ನಿ ಪ್ರಾಬ್ಲಮ್ ಆಗಲಿ ಮತ್ತೆ ಅವರ ಪ್ರಾಬ್ಲಮ್ ಆಗಲಿ ಇನ್ನೂ ಯಾವ್ದಾರ ಕಾರ್ಡಿಯಾಕ್ ಪ್ರಾಬ್ಲಮ್ ಆಗಲಿ ಯಾವ ಇತ್ತು ಅಂತಂದ್ರೆ ಸ್ವಲ್ಪ ಅವ್ರಿಗೆ ಡಾಕ್ಟರ್ ಮತ್ತೆ ಹೇಳ್ಬೇಕ. ಅದಕ್ಕೆ ಇವತ್ತು ಬಂದಾಗ ಅದ್ರದ ಒಂದು ಸದುಪಯೋಗ ಎಲ್ಲರಿಗೂ ಆಗಲಿ ಅಂತ ಹೇಳಿ ನಾವು ಒಂದೆರಡು ಮಾತಾಡೋಕೆ ಆಸ್ಪತ್ರೆ ಕೊಟ್ಟರೆ ಎಲ್ಲ ಸಂಚಾಲಕ ಮಂಡಳಿಗಳು ಹಾಗೂ ಈ ಡಾಕ್ಟರ್ ರಾಜೇಂದ್ರ ಅಖಿವಾಟೆ ಮಾತನಾಡಿ, ಪ್ರತಿಯೊಬ್ಬರೂ ರಕ್ತದಾನ ಮಾಡಬೇಕು. ರಕ್ತದಾನ ಮಾಡಿದರೆ ಮತ್ತೊಬ್ಬರ ಪ್ರಾಣ ಕಾಪಾಡಲು ಸಾಧ್ಯವಾಗಲಿದೆ. ಅಲ್ಲದೆ ದೇಶ ಕಾಯುವ ಸೈನಿಕನಿಗೆ ಯಾವುದೇ ಸಂಕಷ್ಟ ಬಂದರೆ ಈ ರಕ್ತ ಮುಟ್ಟಿಸಲು ಸಾಧ್ಯವಿದೆ ಎಂದರು. ರಕ್ತದಾನ ಮಾಡಿದಂದ್ರೆ ಆ ಕಾರ್ಡ್ ತನಕ 4 ಮಂದಿ ಕೊಡ್ತಾರೆ. ಜಾನ ಕೊಡ್ತಾರೆ ಯಾವಾಗೂ ಗುರಿ ಜಾನ ಕೊಡ್ತಾರೆ. ಬೆಳ ಕೊಟ್ಟು ಹೋಗ್ತೀವಿ ಹೋಗಂಗಿಲ್ಲ. ದಾನ ತಿರುಗಿ ಯಾವಾಗ ನಾವು 1 ಬಾಟ್ಲ ದಾನ ಕೊಡ್ತೀವಿ, 4 ಬಾಟ್ಲು ನಂಬರ್ ಇದು ಸರಿಯಾದ. ಮೊದಲಿಗೆ ಜಿನ್ನಪ್ಪಣ್ಣ ಚೋಗ್ಲೆಯವರ ಭಾವಚಿತ್ರದ ಪೂಜೆ ನೆರವೇರಿಸಿ ಪುಷ್ಪಾಂಜಲಿ ಅರ್ಪಿಸಲಾಯಿತು.
ನಂತರ ರಕ್ತದಾನ ಶಿಬಿರಕ್ಕೆ ಚಾಲನೆ ನೀಡಲಾಯಿತು. ಶಿಬಿರದಲ್ಲಿ 100ಕ್ಕೂ ಅಧಿಕ ಜನರು ರಕ್ತದಾನ ಮಾಡಿದರು. ಬ್ಲಡ್ ಬ್ಯಾಂಕ್ 15 ಈ ರಕ್ತದಾನ ಶಿಬಿರ ಈಗಾಗಲೇ ನಮ್ಮ ಡಾಕ್ಟರ್ ಪೊಲೀಸ್ ರಕ್ತ ಗಾಡಿ ಸರ್ ಅವರು ಮಾತಾಡಿದ್ದಾರೆ. ಅದೊಂದು ವಿಶೇಷ ಅಂದ್ರೆ ಅವರು ಚಿರಂಜೀವಾದಂಥ ಅವರು ಈ ಅವ್ರ ಸಾರಥ್ಯದಲ್ಲಿ ಅವರು ಮತ್ತು ಒಂದು ಸಂಚಾಲಕ ಮಂಡಳಿಯವರು ಬ್ಯಾಂಕ್ ಸಿಬ್ಬಂದಿಯವರು ಇಂಥ ಒಂದು ಅಭೂತಪೂರ್ವವಾದ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ಈ ಕಾರ್ಯಕ್ರಮ ಯಶಸ್ವಿ ಆಗಲಿ. ಯಾಕಂದರೆ ಇದು ರಕ್ತದಾನ ಶಿಬಿರ ಅನ್ನೋದು ಏನಿಲ್ಲ, ಇದೊಂದು ಭಾಳ ಶ್ರೇಷ್ಠ ದಾನ. ಎಲ್ಲ ದಾನಗಳಲ್ಲಿ ಶ್ರೇಷ್ಠ ಇರುವುದು. ಈಗ ಪ್ರತಿಯೊಂದು ಬ್ಯಾಂಕ್ ಅವರು ತಮ್ಮ ಒಂದು ಸೌಕರ್ಯಗಳನ್ನು ಅಂದರೆ ಏನು ನಮ್ಮ ವ್ಯವಹಾರವನ್ನು ಹೆಚ್ಚಿಗೆ ಮಾಡೋದ್ರಿಂದ ಮಾಡ್ತಿರ್ತಾರೆ. ಹೊರತಾಗಿ ಸಾಮಾಜಿಕ ಕಾರ್ಯದಲ್ಲಿ ಒಂದು ರಕ್ತದಾನವನ್ನು ಇಟ್ಕೊಂಡಾರೆ. ಇದು ಪ್ರತಿ ವರ್ಷ ಇಟ್ಕೊಂಡಾರೆ. ಪ್ರತಿ ವರ್ಷ ನಾವು ಬರ್ತಾ ಇದ್ದೀವಿ. ಒಂದು 7ನೇ ವರ್ಷ ಅನ್ಸುತ್ತೆ, 9ನೇ ವರ್ಷ. ಈ 9ನೇ ವರ್ಷ ಇದೆ ಯಶಸ್ವಿ ಆಗ್ಬೋದು. ಕೂಲಿ 25 ವರ್ಷ 50 ವರ್ಷಗಳಿಗೆ ಮಾಡ್ಕೊಂಡು ಕೂಲಿ ಅಂತ ಅವರಿಗೆ ಶುಭ ಹಾರೈಸಿ ಒಳ್ಳೆಯಾಗಲಿ ಕಾರ್ಯಕ್ರಮ ಒಳ್ಳೆಯದಾಗಲಿ ಅಂತ ಹೇಳಿ ಒಂದು 2 ಮಾತು. ಈ ಸಮಯದಲ್ಲಿ ಸಹಕಾರಿಯ ಅಧ್ಯಕ್ಷ ಭಮ್ಮಣ್ಣ ಚೌಗ್ಲೆ, ಡಾಕ್ಟರ್ ಸುಕುಮಾರ್ ಚೌಗ್ಲೆ, ಡಾಕ್ಟರ್ ರವಿ ಕುರುಂದ್ವಾಡೆ, ಡಾಕ್ಟರ್ ಅಶ್ವಿನಿ ಅಕಿವಾಟಿ, ಡಾಕ್ಟರ್ ಅಮೋಲ್ ಸರಡೆ, ಡಾಕ್ಟರ್ ಜಿತೇಂದ್ರ ಕೋತ್, ಡಾಕ್ಟರ್ ಸುಲೇಮಾನ್ ತಾಂಬೋಳೆ, ಸಿಬಿಕೆಸಿಸ್ ಕಾರ್ಖಾನೆಯ ನಿರ್ದೇಶಕ ಮಹಾವೀರ್ ಕಾತ್ರಾಳೆ, ಅಶೋಕ್ ಕಾತ್ರಾಳೆ, ಸಹಕಾರಿಯ ಉಪಾಧ್ಯಕ್ಷ ಶಾಲನಾ ಪಾಟೀಲ್, ನಿರ್ದೇಶಕರಾದ ತಾತ್ಯಾ ಸಾಹೀಬ್ ಚೌಗ್ಲೆ, ಬಾಹುಸಾಬ್ ಕುರುಂದ್ವಾಡೆ, ಸುರೇಶ್ ಚೌಗ್ಲೆ, ಶಂಕರ್ ಸವದೆ, ಬಾಹುಬಲಿ ಬೋಲೆ, ಯಲ್ಲಪ್ಪ ಕಾಂಬಳೆ, ಅಣ್ಣಾಸಾಬ್ ಚಂದೂರಿ, ಸರ್ಜೇರಾವ್ ಪಾಟೀಲ್, ವೀಣಾ ಕಾತ್ರಾಳೆ, ಮಹಾದೇವಿ ಪಾಟೀಲ್ ಸೇರಿದಂತೆ ಪ್ರಧಾನ ಕಾರ್ಯದರ್ಶಿ ವಿದ್ಯಾಸಾಗರ್ ಚೌಗ್ಲೆ ಮತ್ತು ಸಹಕಾರಿಯ ಇತರೆ ಸದಸ್ಯರು, ಸಿಬ್ಬಂದಿ ವರ್ಗದವರು, ಗ್ರಾಮಸ್ಥರು ಉಪಸ್ಥಿತರಿದ್ದರು. ವಿದ್ಯಾಸಾಗರ್ ಚೌಗ್ಲೆ ಕಾರ್ಯಕ್ರಮ ನಿರೂಪಿಸಿ ವಂದಿಸಿದರು. ಪಂಚ್ ನ್ಯೂಸ್ಗಾಗಿ ಶಿರಗುಪ್ಪಿಯಿಂದ ಬಸವರಾಜ್ ತಾರ್ದಾಳೆ.